ವಾಲ್ಮೀಕಿ ಆಗಿರ್ಬೋದು, ಕೆರೆಗಳನ್ನು ನೀಡಿದಂತ ಆಗಿರ್ಬೋದು, ಎಲ್ಲ ಇವತ್ತು ಅದಕ್ಕೆ ಹೋರಾಟ ಬಿಡಬಾರ್ದು. ವಾಲ್ಮೀಕಿ ಆಗಣದ ಹೋರಾಟ ಮಾಡ್ಬೇಕಂದ್ರೆ, ಪಾದಯಾತ್ರೆ ಮಾಡ್ಬೇಕಂದ್ರೆ ಅದಕ್ಕೆ ಅನುಮತಿ ಕೊಡಲಿಲ್ಲ. ಇವತ್ತು ವ್ಯಕ್ತಿ ಯಾವುದೇ ಜಾತ್ಯವಿರಲಿ ಮಾಡಿದಾಗ ಅವರ ವಿರುದ್ಧ ಹೋರಾಟ ಪ್ರಾಮಾಣಿಕವಾಗಿ ಮಾಡಬೇಕಾಗಿತ್ತು. ಭ್ರಷ್ಟಾಚಾರ ಈ ಸದನದಲ್ಲಿ ತಿಮ್ಮಾಪುರ ಭ್ರಷ್ಟಾಚಾರ, ಅನೇಕ ಸಚಿವರು ಭ್ರಷ್ಟಾಚಾರ ಭ್ರಷ್ಟಾಚಾರ, ಅವರ ಮೇಲೆ ಭ್ರಷ್ಟಾಚಾರ ಭ್ರಷ್ಟಾಚಾರ, ತಿಮ್ಮಾಪುರ ಭ್ರಷ್ಟಾಚಾರ, ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ. ಅದರ ಬಗ್ಗೆ ರಾತ್ರಿ ಭುವನೇಶ್ವರಿಗೆ ನಾವೇನೋ ರಕ್ಷಣೆ ಮಾಡಿ ಅಧಿಕಾರಿ ಸಚಿವರು ಅವ್ರು ಏನ್ ಮಾಡ್ತಾರೆ, ತಿಮ್ಮಾಪುರ ಅವರ ಯಾವ ರೀತಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಎಲ್ಲ ರೀತಿ ಇದ್ರ ಬಗ್ಗೆ ಮಾತಾಡಿ. ಈಗ ಮೊದಲು ಇದನ್ನು ಹೇಳ್ಬೇಕಾಗ್ತದೆ ಅಧ್ಯಕ್ಷರೇ. ಈ ಹೋರಾಟದಲ್ಲಿ ತಾರತಮ್ಯ ಆಗ್ತಾ ಇದೆ. ಯಾವ ಸಚಿವರು ಯಾವ ಜಾತಿಯವರಿದ್ದಾರೆ ಅವರು ಆಯ್ತು. ಈಗ ನಿನ್ನೆ ಅದ್ರ ಬಗ್ಗೆ ಚರ್ಚೆ ಆಗಿದೆ, ಉತ್ತರ ಆಗಿದೆ. ಈಗ NRC ಬಗ್ಗೆ ಚರ್ಚೆ ಮಾಡಿ. ಅಲ್ಲ, ಈ ಒಂದು ಸದನವನ್ನ ಇವತ್ತು ಕರೆದಂತ ಉದ್ದೇಶ ಏನಂದ್ರೆ, ಭಾರತದ ಸರ್ಕಾರ ಇವತ್ತೇನು ಮನ್ರೇಗಾ ಅನ್ನುವಂತ ಅನೇಕ ದೋಷಪೂರಿತವಾದಂತ ಮತ್ತು ವ್ಯಾಪಕವಾಗಿ ಇವತ್ತು ಭ್ರಷ್ಟಾಚಾರ ನಡೆದಂತ ಸಂದರ್ಭದಲ್ಲಿ ನಮ್ಮ ಭಾರತ ಸರ್ಕಾರದ ಒಂದು ಅದು ವಿಬಿ ಕಾಯ್ದೆ 2025 ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂತ 125 ಉದ್ಯೋಗ ಭರವಸೆ ಕೊಡುವಂತ ಒಂದು ಯೋಜನೆ ಮತ್ತು ಪಾರದರ್ಶಕವಾಗಿ ಯಾವುದೇ ಹಗರಣ ಆಗಲಾರದೆ ಆಗ್ಬೇಕಾದ್ರೆ ಹಿನ್ನೆಲೆ ಭ್ರಷ್ಟಾಚಾರ ಹಣಕಾಸಿನ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಿ 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 ಗ್ರಾಮ ಪಂಚಾಯತ್ ತಮ್ಮ ನಕಲಿ ಜಾಬ್ ಕಾರ್ಡ್ ಮಾಡುವಂತಹ ಪ್ರಯಾಣಗಳು ಈ ದೇಶದಲ್ಲಿ ನಡೆದಿದ್ದು. ಕೃತ್ರಿಮ ಫಲಾನುಭವಿ ತಿಮ್ಮಾಪುರ ಕೇಂದ್ರ ಸರ್ಕಾರದ ಹಣ ಅದೇ ರೀತಿ ಕಾರ್ಮಿಕರಿಗೆ ಭ್ರಷ್ಟಾಚಾರಿ ಉಳಿದ ಹಣವನ್ನ ಸಂಬಂಧಿಸಿದ ಅಧಿಕಾರಿಗಳು ದುಂಡಿ ಹಾಕುವಂತಹ ವ್ಯವಸ್ಥೆ ಅಧ್ಯಕ್ಷರೇ ಮತ್ತು ಮನ್ರೇಗಾದಲ್ಲಿ ದುರ್ಬಲ ಮೇಲ್ವಿಚಾರಣೆ ಮತ್ತು ಸಾಮಾಜಿಕ ಅನಾಹುತ ಇರಲಿಲ್ಲ. ಆಡಳಿತಾತ್ಮಕ ಸಾಮರ್ಥ್ಯದಲ್ಲಿ ನಿರ್ಬಂಧಗಳು ಮತ್ತು ಕಾರ್ಮಿಕ ಮಾರುಕಟ್ಟೆಗಳ ಈ ಎಲ್ಲ ದೃಷ್ಟಿಕೋನದಿಂದ ಇವತ್ತು ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗ್ರಾಮಜಿ 2025 ಹೊಸ ಮಾಡುವಂತ ಪಾರದರ್ಶಕ ಮನ್ರೇಗಾ
ಕೊಟ್ಟಿತ್ತು. ಅದು ಇವತ್ತು ಈ ಗ್ರಾಮೀಣ ಕಾಯ್ದೆಯಲ್ಲಿ 125 ದಿನ ಇವತ್ತು ಗ್ರಾಮೀಣ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಕಾರ್ಯಕ್ರಮ ನರೇಂದ್ರ ಮೋದಿ ಹಾಕಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರು. ಅದರ ಜೊತೆಗೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ರೈತರ ಬಿತ್ತನೆ ಇರ್ಬೋದು, ರಾಶಿ ಇರ್ಬೋದು, ಆ ಸಂದರ್ಭಗಳಲ್ಲಿ ಉದ್ಯೋಗ ಕೊಟ್ಟರೆ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ ಆ ರೀತಿಯಲ್ಲಿ ರೈತ ಯಾವುದೇ ರೀತಿ ಕಾರ್ಮಿಕರ ಕೊರತೆ ಇಲ್ಲ, ಬೆಳೆದಂತ ಒಂದು ಫಸಲು ಇವತ್ತು ಬರಬಾರದಂತ ಉದ್ದೇಶದಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ ಮಾನ್ಯ ನರೇಂದ್ರ ಮೋದಿ ಇವತ್ತು ಈ ಒಂದು ಹಿರಿಯ ಗ್ರಾಮೀಣ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ. ನಾನು ಈ ಹಿರಿಯ ಗ್ರಾಮೀಣ ಕಾಯ್ದೆಯನ್ನ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ ಮತ್ತು ಕೇಂದ್ರದ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಕರ್ನಾಟಕದ ಜನತೆ ಪರವಾಗಿ, ಕರ್ನಾಟಕದ ರೈತರ ಪರವಾಗಿ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಉದ್ಯೋಗ ಖಾತರಿ ನಿಮ್ಮ ಮನೆ ಇಲ್ಲಿ ಬಂದ್ಕೊಂಡಿರಿ 100 ದಿವಸ ಇತ್ತು. ಉದ್ಯೋಗ ಖಾತೆ ಯೋಜನೆ ಬರ್ತಾರೆ. ಅದು ಬಹಳ ಅದರ ಜೊತೆಗೆ ಬಿಜೆಪಿ ಅವರು ಮಾತಾಡ್ತಾ ಇಲ್ಲ. ಕೃಷಿ ಬಹಳ ದೊಡ್ಡ ಅನುಕೂಲ ಆಗ್ತದೆ. ಅವಾಗ ರೈತರಿಗೆ ರೈತರ ಜನತೆ ದೃಷ್ಟಿಯಿಂದ ನರೇಂದ್ರ ಮೋದಿಯವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದೇ ರೀತಿ ಅಧ್ಯಕ್ಷರೇ, ಇವತ್ತು ನೋಡ್ರಿ ಅಧ್ಯಕ್ಷರೇ, ಇವತ್ತು ಕೆಲಸಗಳ ಫಲಿತಾಂಶ ಅನುಮೋದಿಸುವ ಕೆಲಸವನ್ನು 4 ಸ್ಪಷ್ಟ ವ್ಯಾಖ್ಯಾನಗಳಲ್ಲಿ ವಿಭಾಗಗಳನ್ನು ಸಂಘಟಿಸಲಾಗಿದೆ. ಜಲ ಸಂಬಂಧಿ ಕಾಮಗಾರಿಗಳು, ಪ್ರಮುಖ ಕಾರ್ಯಗಳನ್ನು ಉದ್ಯೋಗ, ದೀರ್ಘಕಾಲೀನ ಗ್ರಾಮೀಣ ಉತ್ಪಾದಕತೆ ಮತ್ತು ಸ್ಥಿತಿಸ್ಥಾಪನೆ ಸಂಯೋಜಿತ ಪ್ರಾರಂಭವಾಗುವಂತಹ ಅಧ್ಯಕ್ಷರೇ, ಇವತ್ತು ಇಬಿಸಿ ಗ್ರಾಮ ಕಾಯ್ದೆಯಲ್ಲಿ 2025ರಲ್ಲಿ ಆಸ್ತಿಗಳ ನಿರ್ಮಾಣಕ್ಕಾಗಿ ಒಳ್ಳೆ ರಸ್ತೆ ಇರ್ಬೋದು, ಡ್ಯಾಮ್ಗಳಿರ್ಬೋದು, ಒಂದು ಶಾಶ್ವತವಾದಂತ ಕಟ್ಟಡಗಳನ್ನು ಕಟ್ಟುವಂತ ಇವತ್ತು ಶಕ್ತಿ GIS ಆಧಾರಿತ ಮ್ಯಾಪಿಂಗ್ ಬಳಕೆಯ ಇವತ್ತು ಡುಪ್ಲಿಕೇಟ್ ಆಗಿ ನಗರವಾಗಲಿ ಹಣ ನಿಮ್ಮನ್ನ ನಿಮ್ಮ ಕ್ಷೇತ್ರ ಏನ್ ಒಳ್ಳೆ ಕೆಲಸ ಮಾಡಕತ್ತೀವಿ ಅಂತ ಹೇಳಿ ಕಾನೂನುಬದ್ಧವಾಗಿ ಕೇಳಿದ್ದೀವಿ. ಆದ್ರೆ ನಿನ್ನೆಯಿಂದ ಸ್ಟ್ರೈಕ್ ಮಾಡಿದ್ದೀವಿ. ಆದ್ರೆ ನಿಮ್ಮ ವರ್ತನೆ ಏನಿತ್ತಲ್ಲ, ಇದು ಲಕ್ಷಾಂತರ ಜನ ನಿಮ್ಮನ್ನು ಆಯ್ಕೆ ಮಾಡಿ ಜನ ನಿಮ್ಮನ್ನು ನೋಡಕ್ಕಿರ್ತಾರೆ. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಇಲ್ಲ ಜಾಗ ನಿನ್ನೆಲ್ಲ ಮಾಡಿದ್ದೀವಿ, ನಿಮ್ದೆಲ್ಲ
ಹಾಕಿ ನನ್ನ ಮೇಲೆ ಮಾಡಿ ಸಸ್ಪೆಂಡ್ ಆಗಿ ಸ್ಪೀಕರ್ ಮೇಲೆ ಮಾಡಿ ಸಸ್ಪೆಂಡ್ ಆಗಿ ಮತ್ತೆ ಇದು ಆಗಿ ಅದು ಬೇಡ. ನೀವು ಮಾಡೋದು ಬೇಡ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋ ಅಧಿಕಾರ ಇದೆ. ಆದರೆ ಅದನ್ನು ಸೂಕ್ತವಾಗಿ ಮಾಡಿ ನ್ಯಾಯವಾಗಿ ಮಾಡಿ ಸರಿಯಲ್ಲ. ಆದರೆ ಒಂದು ಸರಿಯಾದದ್ದಲ್ಲ. ನೀವು ಸರಿಯಾಗಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ. ಈಗಾಗಲೇ ಪ್ರತಿಭಟನೆ ಮಾಡಿದ್ದೀರಿ, ಸರ್ಕಾರ ಹೇಳಬೇಕು. ಈಗ ಕೊನೆ ದಿನ ಇವತ್ತು ಹೌದು. ದಯವಿಟ್ಟು ಎಲ್ಲರೂ ಸ್ಥಿತಿ ಕೊಡ್ರಿ. ನಿನ್ನೆಯಿಂದ ಮೊಬೈಲ್ ಅಹೋರಾತ್ರಿ ಸ್ಟ್ರೈಕ್ ಮಾಡಿದ್ದೀರಿ. ಕೆಲಸ ನಡೀತಾ ಇದೆ ಅನ್ನೋದು ಬಸವನವರು ಮಾತಾಡಕ್ಕಿಂತ ನಿಮ್ಮ ಬಸವನವರು ಮಾತಾಡ್ತಿದಾರ ಅನ್ನೋದು ಕೇಳ್ತಾ ಇಲ್ಲ. ನೀವು ಮತ್ತೆ ಬಹಳ ದೊಡ್ಡ ಸವಾಲು ಇನ್ನು ಸಾಕು ಮಾಡಿ ಮಾತಾಡಕ್ಕೆ ಅವಕಾಶ ಕೊಡ್ತೇನೆ. ಕಾರ್ಮಿಕರಿಗೆ ವೇತನ ಪಾವತಿ ನೀವು ಮಾತಾಡ್ರಿ. ಕರ್ನಾಟಕದಲ್ಲಿ ಮಾತಾಡ್ರಿ. ಆದರೆ ಏನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು ತಂದಿರ್ತಕ್ಕಂಥ